ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ವೇಮನರು ಜಾತಿ ಮತ್ತು ಪಂಗಡಗಳ ಭೇದ ಭಾವವನ್ನು ವಿರೋಧಿಸಿ ಎಲ್ಲರೂ ಒಂದೇ ಎಂದು ಸಾರಿದರು ಎಂದು ಅಧ್ಯಕ್ಷ ಪಿಎಂ ಗಿರೀಶ್ ಕುಮಾರ್ ರೆಡ್ಡಿ ಹೇಳಿದ್ದಾರೆ. ಅವರು ನಗರದ ತಳಕು ಹೋಬಳಿಯ ದೇವರೆಡ್ಡಿಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಶ್ರೀ ಯೋಗಿ ವೇಮನ ಜಯಂತಿ ಆಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ವೇಮನರು ಆಡಂಬರ ಮೂಢನಂಬಿಕೆಗಳನ್ನು ಖಂಡಿಸಿ ಅಂತರಂಗದ ಶುದ್ಧತೆ ಮತ್ತು ಜ್ಞಾನದ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮುಖಂಡ ಮಲ್ಲರೆಡ್ಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪಿಎಂ ಗಿರೀಶ್ ಕುಮಾರ್ ರೆಡ್ಡಿ, ಕಾರ್ಯದರ್ಶಿ ಮಂಜುನಾಥ್ ರೆಡ್ಡಿ, ಸದಸ್ಯ ಕೆವಿ ಮಲ್ಲರೆಡ್ಡಿ, ವಿಶ್ವನಾಥ್ ರೆಡ್ಡಿ, ಮಂಜುನಾಥ್ ರೆಡ್ಡಿ, ತಿಪ್ಪಾರೆಡ್ಡಿ, ರಾಮಾಂಜನೇಯ ರೆಡ್ಡಿ, ಹನುಮಂತರೆಡ್ಡಿ, ಜಿಪಿ ಹನುಮಂತರೆಡ್ಡಿ, ಜಿಟಿ ಸೋಮಶೇಖರ್ ರೆಡ್ಡಿ, ಪ್ರತಾಪ್ ರೆಡ್ಡಿ, ನಿಂಗಾರೆಡ್ಡಿ, ಗೋವಿಂದರೆಡ್ಡಿ, ನಾಗರಾಜು ರೆಡ್ಡಿ, ಬಸವರೆಡ್ಡಿ, ತಿಪ್ಪೇಸ್ವಾಮಿ ರೆಡ್ಡಿ, ಭಾರತಮ್ಮ, ಸುಜಾತಮ್ಮ, ನಿರ್ಮಲ ಹಾಗೂ ದೇವರೆಡ್ಡಿಹಳ್ಳಿ ಗ್ರಾಮದ ಎಲ್ಲ ಜನರು ಹಾಜರಿದ್ದರು. ಆ ಸಂತೋಷದ ಪರವಾಗಿ ನಿಮಗೆಲ್ಲ ಈಗ ಸಿಹಿಯನ್ನು ಹಂಚುತ್ತೇವೆ. ಎಲ್ಲರೂ ಬಹಳ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರು ಎಲ್ಲ ಎಲ್ಲಾ ರಂಗೋಲಿಗಳು 10 + 1 11 12 ರಂಗೋಲಿಗಳು ತುಂಬಾ ಚೆನ್ನಾಗಿ ಬಂದಿದ್ದಾವೆ.